ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳನ್ನ ಹೇಗೆ ಎಡಿಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಬ್ರೋ ನೀವು ಯಾವ ರೀತಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತೀರಾ ನಿಮ್ಮ ಮೊಬೈಲಲ್ಲಿ ಅಂತ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಎಡಿಟ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಬಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನು. ಸೊ ಹೇಗೆ ಎಡಿಟ್ ಮಾಡ್ತೀನಿ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಮೊದಲು ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಈ ರೀತಿ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಾರೆ ಪ್ಲೇಸ್ಟೋರ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ನಾನು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ವಿಡಿಯೋ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತಂದರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ವಿಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿ ವಿಡಿಯೋ ಬರುತ್ತೆ, ಫುಲ್ ವಿಡಿಯೋ. ಸೊ ಮೊದಲನೇದಾಗಿ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲಿ ಪ್ಲೇ ಮಾಡಿ ನೋಡ್ತೀನಿ. ನಾನು ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಅಂತ ಅಂತೀನಲ್ಲ. ಸೊ ಅಲ್ಲಿ ಈ ರೀತಿ ಸ್ಟಾಪ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಾನು ಇಂಟ್ರೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಹೇಗಪ್ಪ ಅಂತಂದರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸೊ ಅಲ್ಲಿ ಇಂಟ್ರೋ ಮೇಲೆ ಕ್ಲಿಕ್ ಮಾಡಿ ನಾನು ಇಂಟ್ರೋಗಳನ್ನ ಸೇವ್ ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡಿಕೊಂಡು. ಸೊ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ನ ನಿಮ್ಗೆ ಇನ್ನೂ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಮಾಡೋದು ಗೊತ್ತಿಲ್ಲ ಇಂಟ್ರೋಸ್ಗಳನ್ನ ಅಂತಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಈ ರೀತಿ ಇಂಪೋರ್ಟ್ನ ಮಾಡ್ಕೊಳ್ತೀನಿ. ನಾನು ಮೊದಲನೇದಾಗಿ ನನ್ನ ಹೆಸರನ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ವಾಲ್ಯೂಮ್ನ 0 ಮಾಡ್ಕೊಳ್ತೀನಿ ಇದ್ರ ವಿಡಿಯೋದು. ಜೊತೆಗೆ ಕ್ರೋಮಾಕಿನ ಆನ್ ಮಾಡ್ಕೊಳ್ತೀನಿ. ಸೊ ಆನ್ ಮಾಡ್ಕೊಂಡ ನಂತರ ನಾನು ಕರೆಕ್ಟಾಗಿ ಲಕ್ಕೇಶ್ ಯಶ್ ಅಂತ ನಾನು ಹೇಳಿದಾಗ ವಿಡಿಯೋದಲ್ಲಿ ಈ ಒಂದು ನೇಮ್ ಬರೋ ರೀತಿ ನಾನು ಎಡಿಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದೇ ರೀತಿ ನಾನು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ದೊಂದು ಆ್ಯನಿಮೇಷನ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ಇದಕ್ಕೂ ವಾಲ್ಯೂಮ್ 0 ಮಾಡಿಕೊಂಡು ಕ್ರೋಮಾಕಿನ ಆನ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ ತಕ್ಷಣ ಈ ಒಂದು ಇಂಟ್ರೋ ಬರಬೇಕು, ಆ ರೀತಿ ಮಾಡ್ಕೊಳ್ತೀನಿ. ಸೊ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಲವೊಂದು ಮಧ್ಯದಲ್ಲಿ ನಾನು ನೀವು ನೋಡಿರ್ತೀರ ಒಂದು ಸ್ಲೈಡ್ ಎಫೆಕ್ಟ್ಸ್ಗಳು ಬರ್ತಾ ಇರುತ್ತೆ ಮಧ್ಯದಲ್ಲಿ. ಹೇಗಪ್ಪ ಅಂತಂದರೆ ಇಲ್ಲಿ ಇವಾಗ ನಾನು ಎಕ್ಸಾಂಪಲ್ ಇವಾಗ ಇಲ್ಲಿ ಕಟ್ ಮಾಡ್ತೀನಿ. ಇವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಟ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟೆಡ್ ಪ್ಲೇಡ್ ಅಂತಿದೆಯಲ್ಲ ಇದನ್ನ ಕಟ್ ಮಾಡ್ಕೊಳ್ತೀನಿ. ಜೊತೆಗೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಟ್ರಾನ್ಸಾಕ್ಷನ್ ಸ್ಟೈಲ್ಸ್ಗಳು ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ 3D ಫ್ಲಿಪ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಫ್ಲಿಪ್ ಆಗುತ್ತೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ. ಸೊ ಇವಾಗ ಒಂದು ಸಲ ತೋರಿಸ್ತೀನಿ ನಿಮಗೆ, ಪ್ಲೇ ಮಾಡಿ. ಸೊ ಈ ರೀತಿ ಮಧ್ಯದಲ್ಲಿ ನಿಮಗೆ ಸಡನ್ನಾಗಿ ಕಟ್ಟಾಗಿ ಈ ರೀತಿ ಫ್ಲಿಪ್ ಆಗುತ್ತೆ. ಅವಾಗ ನಿಮಗೆ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆದರೆ ಇದನ್ನು ನೀವು 0.5ಗೆ ಮಾಡ್ಕೊಳ್ಳಿ, ಬೇಗ ಬಂದ್ಬಿಡುತ್ತೆ. ಆದರೆ ನಿಮ್ಮ ವಾಯ್ಸು ಏನು ಅಕ್ಕಪಕ್ಕ ಇದಾಗಲ್ಲ. ಸೊ ನೀವೇನಾದರೂ ಅಲ್ಲಿ ಟೈಮಿಂಗ್ಸ್ ನೀವು ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ವಾಯ್ಸು ಅಲ್ಲಿ ಕಮ್ಮಿ ಆಗಿಬಿಡುತ್ತೆ. ಸೊ ಒಂದು ಕಣಕ್ಕಿಂತ 0.5ಗಿಂತ ಕಮ್ಮಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದು. ಸೊ ನೀವು ನೋಡ್ಬೋದು ಇವಾಗ ಬಂದಿದೆ. ಈ ರೀತಿ ನಾನು ಮಧ್ಯದಲ್ಲಿ ಅವಾಗವಾಗ ಇಲ್ಲಿ ಕಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ತುಂಬ ಎಫೆಕ್ಟ್ಸ್ಗಳಿದ್ದಾವೆ. ಇವಾಗ ಸ್ಪ್ಲಿಟ್ ಸ್ಕ್ರೀನ್ ಮಾಡ್ತೀನಿ. ಸೊ ಈ ರೀತಿ ನಾನು ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಮಾಡಿ ತೋರಿಸ್ತೀನಿ ಒಂದ್ಸಲ. ಸೊ ಈ ರೀತಿ ನಿಮಗೆ ಬರುತ್ತೆ. ಸೊ ಇದಾದ ನಂತರ ಏನು ಮಾಡ್ತೀನಿ ಅಂತಂದರೆ ನಾನೇನಾದರೂ ಆಡಿಯೋ ಏನಾದರೂ ಆಡ್ ಮಾಡಬೇಕು ಬ್ಯಾಕ್ಗ್ರೌಂಡಲ್ಲಿ ಅಂತಂದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಆಡಿಯೋ ಬರುತ್ತೆ. ಇದಕ್ಕೆ ವಾಲ್ಯೂಮ್ ಎಷ್ಟು ಬೇಕೋ ಅಷ್ಟನ್ನ ಕಮ್ಮಿ ಮಾಡ್ಕೊಳ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕಮ್ಮಿ ಮಾಡ್ಕೋಬೋದು. ಜೊತೆಗೆ ನೀವೇನಾದರೂ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಬೇಕು ಅಂತಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆಯಲ್ಲ ಇದು ನಾನು ಮಾಡ್ಕೊಂಡ್ರೆ ಸಾಕು, ಅದೆಷ್ಟು ಬೇಕೋ ಅಷ್ಟು ಬ್ಯಾಕ್ಗ್ರೌಂಡ್ಗೆ ತಗೊಳುತ್ತೆ. ಸೊ ಅದಕ್ಕೆ ನಾನು ಯಾವುದೇ ರೀತಿ ಆಡಿಯೋನ ಹಾಕೊಳ್ತಲ್ಲ. ನಾನು ಎಲ್ಲ ವೀಡಿಯೋಗಳಿಗೂ ನಾನು ಆಡಿಯೋ ಹಾಕೋದಿಲ್ಲ, ಆ ಒಂದು ಕಣ್ಣಿಗೆ ಡಿಲೀಟ್ ಮಾಡಿದ್ದೀನಿ. ಸೊ ಇದಾದ ನಂತರ ನಾನು ಬೇರೆ ಇನ್ನೊಂದು ಸೆಟ್ಟಿಂಗ್ಸ್ನ ಮಾಡ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಡಿಯೋ ಫೇಡ್ ಔಟ್ ಅಂತಿದೆಯಲ್ಲ, ಸೊ ಅದನ್ನು ಆಫ್ ಮಾಡ್ಕೊಳ್ತೀನಿ. ಏನಕ್ಕೆ ಆಫ್ ಮಾಡ್ಕೊಳ್ತೀನಿ ಅಂತಂದರೆ ನೀವು ನೋಡಿರ್ಬೋದು ಕೈನ್ ಮಾಸ್ಟರ್ ತುಂಬ ಜನ ವೀಡಿಯೋ ಮಾಡಬೇಕಾದ್ರೆ ಎಂಡಿಂಗಲ್ಲಿ ವಾಯ್ಸು ಕಮ್ಮಿ ಆಗಿಬಿಡುತ್ತೆ. ಸೊ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ, ನಿಧಾನಕ್ಕೆ ಬರ್ತಾ ಕಮ್ಮಿ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದನ್ನು ನೀವು ಆಫ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕಮ್ಮಿ ಆಗಲ್ಲ. ಇಲ್ಲೆಷ್ಟು ವಾಯ್ಸ್ ಬಂದಿತ್ತು ಅಷ್ಟೇ ವಾಯ್ಸ್ ಅಲ್ಲೂ ಬರುತ್ತೆ. ಜೊತೆಗೆ ನೀವು ಈ ವಿಡಿಯೋನ ವಾಲ್ಯೂಮ್ನ ನೀವು 200 ಮಾಡ್ಕೊಳ್ಳಿ. ಇದು 100ಅಲ್ಲಿ ಇರುತ್ತೆ ಆ್ಯಕ್ಚುಲಿ, ಇದನ್ನು 200 ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದನ್ನು ಆಫ್ ಮಾಡ್ಕೊಳ್ಳಿ. ಸೊ ಇದನ್ನು ಆನಲ್ಲಿ ಇರುತ್ತೆ, ಆಫ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇನ್ನೊಂದು ಸೆಟ್ಟಿಂಗ್ಸ್ನ ಮಾಡ್ತೀನಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ವಿಡಿಯೋ ಫೇಡ್ ಇನ್ ಮತ್ತು ವಿಡಿಯೋ ಫೇಡ್ ಔಟ್ ಆಫಲ್ಲಿ ಇರುತ್ತೆ. ಸೊ ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ವಿಡಿಯೋ ಶುರು ಆಗಬೇಕಾದ್ರೆ ಬ್ಲ್ಯಾಕಿಂದ ನಿಮ್ಮ ವಿಡಿಯೋ ಬ್ಲಿಂಕ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ನಿಮಗೆ ಸಿನಿಮ್ಯಾಟಿಕ್ ಎಫೆಕ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ವಿಡಿಯೋ ಎಂಡ್ ಆಗಬೇಕಾದ್ರೆ ಫುಲ್ ಬ್ಲ್ಯಾಕಿಂದ ಎಂಡ್ ಆಗುತ್ತೆ. ಸೊ ಅವಾಗ ನಿಮಗೆ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ರೀತಿ ನಾನು ಎಫೆಕ್ಟ್ನ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ನಾನು ಎಫೆಕ್ಟ್ ಮಾಡೋದು. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ನಾನು ಎಡಿಟ್ ಮಾಡೋದಕ್ಕೆ ಹೋಗಲ್ಲ. ಅರೌಂಡ್ ಒಂದು 2, 3, 4 ಮಿನಿಟ್ಸಲ್ಲೇ ನಾನು ಈ ರೀತಿ ವೀಡಿಯೋನ ಎಡಿಟ್ ಮಾಡಿಕೊಂಡು ಬೇಗ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ.
ಸೊ ವೀಡಿಯೋ ಎಡಿಟ್ ಆದಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಸೆಲೆಕ್ಟ್ ಮಾಡಿಕೊಂಡು ನಾನು ಎಸ್ ಡಿ ಕ್ವಾಲಿಟಿಯಲ್ಲಿ ಸೇವ್ ಮಾಡ್ಕೊಳ್ತೀನಿ. ಎಸ್ ಡಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಫುಲ್ ಎಚ್ ಡಿ ಅಥವಾ QHD ಎಚ್ ಡಿಗಲ್ಲೂ ಕೂಡ ನೀವು ಸೇವ್ನ ಮಾಡ್ಕೋಬೋದು. ಸೊ ಈ ರೀತಿ ನಾನು ಎಡಿಟ್ನ ಮಾಡ್ತೀನಿ ಕೈನ್ ಮಾಸ್ಟರ್ಲಿ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.